ನಮಸ್ಕಾರ ವೀಕ್ಷಕರೇ. ವಿಶಿಷ್ಟ ಸುದ್ದಿಗಳ ಹೂರಣ, ಅಪರೂಪದ ಸ್ಥಳಗಳ ಅನಾವರಣ, ಸಾಧಕರ ಸಾಧನೆಯ ದರ್ಪಣ ಸುದ್ದಿ ಸೌರಭ. ಸುದ್ದಿ ಸೌರಭದ 4ನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ನವೆಂಬರ್ ತಿಂಗಳು ಬಂದರೆ ಸಾಕು, ನಮ್ಮ ಮೈಮನಗಳೆಲ್ಲ ಕನ್ನಡಮಯವಾಗುತ್ತೆ. ಈ ಬಾರಿ ನಾವು 60ನೇ ಕನ್ನಡ ರಾಜ್ಯೋತ್ಸವದ ಸಡಗರ ಸಂಭ್ರಮದಲ್ಲಿದ್ದೇವೆ. ಇತ್ತೀಚೆಗೆ ಜನರಲ್ಲಿ ಕನ್ನಡ ಭಾಷಾಭಿಮಾನ ಕಡಿಮೆ ಆಗ್ತಿದೆಯೇನೋ ಅಂತ ಒಮ್ಮೊಮ್ಮೆ ಅನಿಸೋದು ಉಂಟು. ಆದರೂ ಕನ್ನಡ ನಾಡು ನುಡಿಯ ಬಗೆಗಿನ ಅಭಿಮಾನದ ಚಿಲುಮೆಗಳು ಅಲ್ಲಲ್ಲಿ ಒಸರ್ತಾನೇ ಇರುತ್ತವೆ. ಭಾಷೆಯ ಉಳಿವು ಬೆಳವಣಿಗೆಗೆ ವಿನೂತನ ಪ್ರಯತ್ನಗಳು ನಡೀತಾನೇ ಇವೆ. ಕನ್ನಡಾಭಿಮಾನದ ಈ ವರದಿ ಬೆಂಗಳೂರಿಂದ. ಐಟಿ ರಾಜಧಾನಿ ಬೆಂಗಳೂರಿನಲ್ಲಿ ಜಾಲತಾಣ, ವಾಟ್ಸ್ಆಪ್, ಟ್ವಿಟರ್, ಫೇಸ್ಬುಕ್ ಮುಂತಾದ ಆಧುನಿಕ ಸಂಪರ್ಕ ಮಾಧ್ಯಮಗಳ ಮೂಲಕ ಕನ್ನಡೇತರರಿಗೆ ಕನ್ನಡ ಕಲಿಸುವ ಹತ್ತಾರು ಅರ್ಥಪೂರ್ಣ ಪ್ರಯತ್ನಗಳು ನಡೆಯುತ್ತಿವೆ. ವಿವಿಧ ರಾಜ್ಯಗಳು ಹಾಗೂ ದೇಶಗಳಲ್ಲಿರುವ ಕನ್ನಡ ಆಸಕ್ತರು ಕೂಡ ಇವುಗಳ ಪ್ರಯೋಜನ ಪಡೆಯುತ್ತಿದ್ದಾರೆ. 1 ವರ್ಷದ ಹಿಂದೆ ಅನೂಪ್ಮಯ್ಯ ಹುಟ್ಟುಹಾಕಿದ ಕನ್ನಡ ಗೊತ್ತಿಲ್ಲ ವಾಟ್ಸ್ಆಪ್ ಗುಂಪು ಆಸಕ್ತರಿಗೆ ಕನ್ನಡ ಭಾಷೆ ಕಲಿಸುವುದು ಮಾತ್ರವಲ್ಲದೆ ನಾಡಿನ ಸಂಸ್ಕೃತಿ ಹಾಗೂ ವಿವಿಧ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಕೂಡ ಮಾಹಿತಿ ನೀಡುತ್ತದೆ. ಅನೂಪ್ ಗುಂಪಿನ ಸದಸ್ಯರಿಗೆ ಮೊದಲ ಹಂತದಲ್ಲಿ 2 ತಿಂಗಳ ಕಾಲ ಪ್ರತಿದಿನ 5 ವಾಕ್ಯಗಳನ್ನು ಕಲಿಸಲಾಗುತ್ತದೆ. ವಿವಿಧ ಹಂತಗಳಲ್ಲಿ ಒಟ್ಟು 6 ತಿಂಗಳ ತರಬೇತಿ ವ್ಯವಸ್ಥೆ ಇದ್ದು ಈ ಕಾರ್ಯದಲ್ಲಿ 20 ಮಂದಿ ಸ್ವಯಂ ಸೇವಕರು ಕೈಜೋಡಿಸುತ್ತಾರೆ ಎಂದರು. ಬೇರೆ ಜಾಗದಿಂದ ಬಂದ ನನ್ನ ಸ್ನೇಹಿತರಿಗೆ ಅವ್ರು ಬೆಂಗಳೂರು ಬಂದು ಕನ್ನಡ ಮಾತಾಡೋಕ್ಕೆ ಕಷ್ಟ ಆಗ್ತಿತ್ತು ಅಥವಾ ಕನ್ನಡ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು. ಸೊ ಅದಕ್ಕೋಸ್ಕರ ನನ್ನ ಹತ್ರ ಬಂದು ಕನ್ನಡ ಹೇಳ್ಕೊಡಿ ಅಂತ ಕೇಳ್ಬೇಕು. ಸೊ ಆ ಟೈಮಲ್ಲಿ ನಾವು ವಾಟ್ಸಪ್ ಮೂಲಕ ಕನ್ನಡ ಹೇಳ್ಕೊಂಡ್ರೆ ಹೇಗೆ ಸುಲಭವಾಗಿ ಹೇಳ್ಕೊಡ್ಬೋದು. 10 ಜನರಿಗೆ ವಾಟ್ಸಪ್ ಗ್ರೂಪ್ ಮಾಡಿ ಕನ್ನಡ ಹೇಳ್ಕೊಡೋದು ಪ್ರಾರಂಭ ಮಾಡಿದ್ವಿ. ಸೊ ಅದಾದಮೇಲೆ ಅವ್ರ ಬಾಯಿ ಮಾತಿಂದ ಅವ್ರ ಸ್ನೇಹಿತರಿಗೆ ಅಥವಾ ಅವ್ರ ಕಲೀಗ್ಸಿಗೆ ಕನ್ನಡ ಕಲಿಬೇಕಂತಾಗಿ ಬೇರೆ ಬೇರೆ ಗ್ರೂಪ್ಸ್ ಮಾಡಿ ಅದಕ್ಕೋಸ್ಕರ ಅದು ಇಂಪ್ರೂವ್ ಆಗ್ತಾ ಇವಾಗ ಸಾಧಾರಣ 1,000 ಜನ ಕನ್ನಡ ಕಲಿತಾ ಇದ್ದಾರೆ. ಕಳೆದ 10 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಕನ್ನಡ ಗ್ರಾಹಕರ ಕೂಟ 5 ತಿಂಗಳ ಹಿಂದೆ ಕಲಿ ಕನ್ನಡ ಟ್ವಿಟರ್ ಅಭಿಯಾನ ಆರಂಭಿಸಿದೆ. ಕೂಟದ ಸದಸ್ಯ ಜಯಂತ್, ಈ ಟ್ವಿಟರ್ ಕನ್ನಡ ಕಲಿಯುವವರು ಮತ್ತು ಕಲಿಸಲು ಆಸಕ್ತಿ ತೋರುವ ಸಂಸ್ಥೆ ಮತ್ತು ವ್ಯಕ್ತಿಗಳ ನಡುವೆ ಕೊಂಡಿ ಬೆಸೆಯುತ್ತದೆ ಎಂದರು. ಕಲಿ ಕನ್ನಡ ಅನ್ನೋದು ಒಂದು ಟ್ವಿಟರ್ ಹ್ಯಾಂಡಲ್ ಆಗಿದ್ದು ಇಲ್ಲಿ ಕನ್ನಡ ಕಲಿಸ್ಬೇಕು ಅಂತ ಆಸಕ್ತಿ ತೋರುವಂಥ ಸಂಸ್ಥೆಗಳಾಗಿರ್ಬೋದು ಮತ್ತು ಬೇರೆ ಇನ್ಯಾರೋ ಇಂಡಿವಿಜುವಲ್ ಆಗಿ ಹೇಳ್ಕೊಡೋದು ಮುಂದೆ ಬರುವಂಥವ್ರು ಮತ್ತು ಕಲಿಬೇಕು ಅಂತ ಇರುವಂಥ ಪರಭಾಷಿಕರು ಅವರಿಬ್ಬರೂ ಒಟ್ಟಿಗೆ ಒಂದೇ ಸೂರಿ ನಡೀತಿರೋ ಕೆಲಸ ನಡೀತಾ ಇದೆ. 2011ರಲ್ಲಿ ಆರಂಭವಾದ ಕನ್ನಡ ಬರುತ್ತೆ .com ಕೂಡ ಕನ್ನಡ ಕಲಿಸಲು ಮುತುವರ್ಜಿ ವಹಿಸಿದೆ. ಈ ಬಳಗದ ರುದ್ರಪ್ರಸಾದ್ ಜಾಲತಾಣದಲ್ಲಿ ಕನ್ನಡ ಶಬ್ದಗಳನ್ನು ಹೇಗೆ ಉಚ್ಚರಿಸಬಹುದು ಎಂಬುದನ್ನು ತಿಳಿಸಲಾಗುತ್ತದೆ. ಫೇಸ್ಬುಕ್ ಪುಟ ಹಾಗೂ ಟ್ವಿಟರ್ ಹ್ಯಾಂಡಲ್ ಕೂಡ ಇದೆ. ಕನ್ನಡ ಘೋಷಣೆಗಳಿರುವ ಟಿ ಶರ್ಟ್ಗಳನ್ನು ವಿತರಿಸಲಾಗುತ್ತಿದೆ ಎಂದರು. ಇದು ಒಂದು ವೆಬ್ಸೈಟು, ಕನ್ನಡ ಬರದಲ್ಲೇ ಇರುವಂಥ ಮಿತ್ರರಿಗೆ ಕನ್ನಡ ತಿಳಿಸಿಕೊಡುವಂಥ ಒಂದು ಉದ್ದೇಶ ನಮ್ಮದು. ಈ ದಿನ ಬಳಕೆಯಲ್ಲಿ ಯಾವ ಥರ ಕನ್ನಡ ಪದಗಳು ಬೇಕಾಗ್ಬೋದು ಅಥವಾ ಮನೆಯಲ್ಲಿ ಕೆಲಸ ಮಾಡೋರ ಹತ್ರ ಇಂಟ್ರ್ಯಾಕ್ಟ್ ಮಾಡೋದಕ್ಕಿರ್ಬೋದು ಅಥವಾ ಆಟೋವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕಾಗ್ಬೋದು, ಆ